ಬಟ್ ಅವ್ರದ್ದು ಒಂದು ಡೈಲಾಗ್ ಯಾಕೆ ಬಂತು, ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ. ಇಫ್ ಯು ಯಶ್ ಇಸ್ ಅ ಸ್ಟಾರ್, ಯು ಆರ್ ದ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ. ಲೈಕ್ ನೀವು ಕನ್ನಡದಲ್ಲಿ ಹೇಳಿ, ನಮ್ಗೆ ಇಂಗ್ಲಿಷ್ ಬರುತ್ತೆ. ಯಶಿಗ್ ಬರುತ್ತೆ, ನಮಗ್ ಬರಲ್ಲ. ತೆಲುಗಲ್ಲ, ಕನ್ನಡ ಹೇಳಿ, ತೆಲುಗು ಯಾಕೆ? ಏನ್ ತೊಂದ್ರೆ ಇಲ್ಲ. ಎಲ್ರು ನೋಡಿ, ಇದಕ್ ಮುಂಚೆ ನಾನು ದೊಡ್ಡ ಅಣ್ಣವ್ರ ಫ್ಯಾನ್, ನಾನು ಯಶ್ ಫ್ಯಾನು ಅಲ್ಲ, ನಾನು ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್. ನಾನು ಅವರ ಬ್ಯಾನರ್ ಅಲ್ಲಿ ಇವತ್ತು ಇಡೀ ನಮ್ಮ ಎಲ್ಲಾ ಭಾಷೆಯವರು ನೋಡೋ ಅಂತ ಸಿನಿಮಾ ಕೊಟ್ಟೋಗಿದ್ದಾರೆ, ಅಮ್ಮ ಅಪ್ಪಾಜಿ. ಅದರಲ್ಲಿ ನಾವು ಒಂದು ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು, ನಾವು ಯಶಿಂದ ಕಲ್ತಿರೋದು ಏನಿಲ್ಲ. ಇನ್ನ ಎಲ್ಲರೂ ಮಾಡಿದ್ದಾರೆ, ದೊಡ್ಡ ದೊಡ್ಡ ನಟರಿದ್ದಾರೆ, ಆದ್ರೆ ನಮ್ಮ ಬೇಸ್ಮೆಂಟ್ ಹಾಕೊಟ್ಟಿರೋದು ಅಣ್ಣವರು. ಅದೇ ತರ ನಾವೇನಾದ್ರೂ ಮುಂದಿನ ಪೀಳಿಗೆಗೆ ಒಂದು ಬೇಸ್ಮೆಂಟ್ ಹಾಕ್ಬೋದಾ ಅಂತ ಪ್ರಯತ್ನ ಪಡ್ತಾ ಇದೀವಿ. ಇನ್ನೂ ಹಾಕ್ತೀವಿ ಅಂತಾನು ಹೇಳ್ತಾ ಇಲ್ಲ, ಅಷ್ಟೇ. ಎಲ್ರೂ ಪ್ರಯತ್ನ ಪಡ್ಬೇಕಲ್ಲ. ಒಂದು ತೆಂಗಿನ ಮರ ಹಾಕ್ತೀವಿ ಮೇಡಮ್, ಅದ್ ನಾವು ತಿನ್ನಲ್ಲ, ಮುಂದಿನ ಪೀಳಿಗೆ ತಿನ್ನುತ್ತೆ. ಹಂಗಂತ ಅವ್ರು ಹಾಕ್ಲೇ ಇಲ್ಲ ಅಂದ್ರೆ ಅಲ್ವಾ? ಈಸಿ ಇರ್ಲಿಲ್ಲ ಇದಕ್ಕೆ ಆಕ್ಟಿಂಗ್ ಬರಕ್ಕೆ. ಆ ಟೈಮಲ್ಲಿ ನೀವು ಥಿಂಕ್ ಮಾಡಿಲ್ವಾ, ಪ್ರೊಡಕ್ಷನ್ ನಾವೇ ಸ್ಟಾರ್ಟ್ ಮಾಡೋಣ, ನಮ್ಮ ಮಗನ್ ನಾವೇ? ಅವತ್ತು ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ದುಡ್ಡು ಒಂದೇ ಕಾರಣ ಆಗಿತ್ತು ಅಲ್ಲ, ಹೌದು ಮೇಡಮ್, ದುಡ್ಡಿಲ್ದೆ ನೀವೇನ್ ಮಾಡ್ತೀರಾ? ಒಂದೇ ಕಾರಣ, ಅದಿದ್ರೇನೆ ಎಲ್ಲ ಮಾಡಕ್ಕಾಗೋದು. ಬಟ್ ಟ್ಯಾಲೆಂಟ್ ಎಲ್ಲರ ಎಷ್ಟು ಪ್ರತಿಭೆಗಳಿದೆ ಗೊತ್ತಾ ನಮ್ಮಲ್ಲಿ? ಪ್ರತಿಭೆಗಳು ತುಂಬಾ ಇದ್ದಾರೆ. ಯಾರು ಚಾನ್ಸ್ ಕೊಡ್ತಾರೆ? ದುಡ್ಡು ಹಾಕಿ ಪ್ರೊಡ್ಯೂಸರ್ ಕೊಡ್ಬೇಕಲ್ವಾ? ಪ್ರೊಡ್ಯೂಸರ್ ಕೊಡ್ಬೇಕಲ್ವಾ ಮೇಡಮ್? ಈಗ ಪ್ರತಿಭೆಗಳು ನಮ್ಮ ಎಷ್ಟಿದಾನೆ ಅನ್ಕೊಬಿಡಿ, ಎಷ್ಟಾರು ಸಾವಿರಾರು ಪ್ರತಿಭೆಗಳಿದೆ. ಅದೇ ಚಾನ್ಸ್ ಯಾರು ಕೊಡ್ತಾರೆ? ಆ ಚಾನ್ಸಿಗೆ ಅಲ್ದಿರೋ ಕಷ್ಟ ನನಗೆ ಗೊತ್ತಿದೆ, ಆ ಕಷ್ಟ ಬೇರೆಯವ್ರಿಗೆ ಆಗ್ಬಾರ್ದು. ನಮ್ಮಲ್ಲಿ ದುಡ್ಡಿದೆ ಅಂತ ಮಾಡಿಲ್ಲ, ಬಟ್ ಮಾಡ್ಬಹುದು, ಮಾಡಕ್ ಆಗ್ದಿರ ಅಂತದ್ ಏನಿಲ್ಲ. ಇವತ್ತು ಮಾಡ್ಬೋದು, ನಾವು ಅದಕ್ಕೆ ಮಾಡಿದ್ವಿ. ಬಟ್ ಸರ್ಪ್ರೈಸ್, ಎಲ್ಲರಿಗೂ ಸರ್ಪ್ರೈಸ್, ಯಾರು ಬಂದು ಸರ್ಪ್ರೈಸ್ ಅಂದ್ರಲ್ಲ, ಯಶ್ಗೆ ಎಷ್ಟು ಸರ್ಪ್ರೈಸ್ ಇತ್ತು? ಯಶ್ಗೆ ಗೊತ್ತಿರುತ್ತೆ, ಬಟ್ ಏನೋ ಅಮ್ಮ ಮಾಡ್ತಾ ಇದ್ದಾರೆ, ಮಾಡ್ಲಿ. ಅವ್ನಿಗೆ ಗೊತ್ತಿಲ್ಲದೆ ಇರೋದು ಏನಿರಲ್ಲ. ಬಟ್ ನಮ್ಮ ಮನೇಲಿ ಹೆಂಗ್ ಗೊತ್ತಾ, ಅವನೇನೋ ಮಾಡ್ತಿದ್ರೆ ನಾವು ಇನ್ವಾಲ್ವ್ ಆಗಲ್ಲ, ನಾವೇನೋ ಮಾಡ್ತಿದ್ರೆ ಅವ್ನು ಇನ್ವಾಲ್ವ್ ಆಗಲ್ಲ. ಬಟ್ ಗೊತ್ತಿರುತ್ತೆ ಒಬ್ರಿಗೊಬ್ರಿಗೆ. ನಾವು ಈಗ ಅವ್ನು ಅಷ್ಟು ಮಾಡ್ತಿದ್ರೆ ನಾನು ಒಂದು ದಿನ ಸೆಟ್ಗೆ ಹೋಗಿ ನೋಡಿಲ್ಲ. ಬಟ್ ಇವತ್ತು ಈವೆಂಟ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾ? ಗೊತ್ತಿರುತ್ತೆ, ಮಾಡ್ತಾರಮ್ಮ, ಏನೋ ಮಾಡ್ತಾರ ಅವರು. ಅವ್ನ್ಗೆ ಏನಂದ್ರೆ ಅವ್ನ್ ಲೆವೆಲ್ಗಿಂತ ಅವ್ನ್ ದೊಡ್ಡದು. ಏನೋ ಅವ್ರೇನಾದ್ರು ಸರ್ಪ್ರೈಸ್ ಕೊಡ್ಬೋದಾಗಿತ್ತಲ್ಲ? ಅವರು ನೀವೇ ಸರ್ಪ್ರೈಸ್ ಕೊಡೋರು, ಅವ್ರು ನಿಮ್ಗಿಂತ. ಹಂಗೆಲ್ಲ ಏನಿಲ್ಲ. ಸರ್ಪ್ರೈಸ್ ಅಂದ್ರೆ ಅವನು ಇವತ್ತು ಶೂಟಿಂಗ್ ಅಲ್ಲಿ, ಈಗ ಎಲ್ಲಿದ್ದಾನೆ ಅವನು, ಬಾಂಬೆಲಿದ್ದಾನೆ. 1.5 ವರ್ಷ 2 ವರ್ಷ ನಾನು ಫ್ರೀ ಇಲ್ಲ ಅಮ್ಮ ಅಂತಾನೆ. ಅವನು ಒಂದಿನ ಮನೆಗೆ ಬರ್ಬೇಕಾದ್ರೂ ಅವ್ನ ಪರ್ಮಿಷನ್ ಸಿಗ್ತಾ ಇಲ್ಲ. ನಿಮ್ಗೆ ಎಷ್ಟು ಬಿಸಿ ಇದ್ದಾನೆ. ಎಲ್ಲ ಜನಗಳಿಗೋಸ್ಕರ ಅಲ್ವಾ, ಮಾಡ್ಬೇಕಲ್ವಾ? ಓಕೆ ಓಕೆ.